ಎಚ್ಚರಿಕೆಯಿಂದ ಇರಬೇಕು ಮಗನೇ, ಇದನ್ನ ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ. ಒಂದು ಕತೆ ಹೇಳ್ತಾರೆ ಪ್ರತಾಪ್ ಸಿಂಹ, ಮುಳ್ಳಂದಿ ನಮ್ಮ ತಂದೆಗೆ ಹುಟ್ಟಿದ್ದು ಅಂತ. ನಾನು ಅದೇ ಅಲ್ಲ ಗುರು ಹೇಳಿದ್ದು, ಈ ಸ್ಟೋರಿಯಲ್ಲಿ ನೀನು ಮುಳ್ಳಂದಿ ಅಷ್ಟೇ. ಇವಾಗ ಸಿಂಕ್ ಮಾಡ್ಕೊಂಡು ನೋಡು, ಮುಳ್ಳಂದಿ ನೀನು ಇವಾಗ ಸ್ಟೋರಿ ಸಿಂಕ್ ಮಾಡ್ಕೋ ಗುರು. ಏನಪ್ಪ ಅಂದಿದ್ದು, ನಿನ್ನ ತಂಟೆಗೆ ಬಂದರೆ ಅದೇನು ಏನು ಪ್ರತಾಪ್ ಸಿಂಹ, ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ. ಬೆಳಗ್ಗೆ ಆ ಕೂದಲೆಲ್ಲ ಬಾಸಿದೆ ಪ್ರೆಸ್ ಮೀಟಿಗೆ ಬರ್ತೀಯಲ್ಲ, ಆವಾಗ ನೀನು ನೋಡ್ಕೋ, ಮುಳ್ಳಂದಿ ನೀನಾ ನಾನಾ? ನಾನು ಸುಂದರವಾಗಿ ಹುಟ್ಟಿದ್ನಂತೆ, ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ? ನಾನು ಕಳ್ಸಕ್ಕೆ ರೆಡಿ ಇಲ್ಲ ಗುರು, ನಮ್ಮದು ಸಂಪ್ರದಾಯ ಕುಟುಂಬ. ಸ್ಟಾಪ್. ಇದೇನು ಸರ್, ನಮ್ಮ ತಂದೆ ಯಾಕೆ ಕಳಿಸ್ತೀರಿ ನಿಮ್ಮ ತಂದೆನ ಅವ್ರ ಊರಿಗೆ? ಪ್ರದೀಪ್ ಈಶ್ವರ್ ಅವರೇ ನಿಮ್ಮ ತಂದೆನ ಯಾಕೆ ಕಳಿಸ್ತೀರಾ ಅವ್ರ ಊರಿಗೆ? ನಾನು ಕಳಿಸಲ್ಲ. ನೀವು ಮಾಡಿರೋದು ಅದು ಅವಮಾನ ಅಲ್ವಾ ಸರ್? ನೀವು ಅವ್ರ ತಾಯಿಗೆ ಮಾಡಿರೋ ಅವಮಾನ ಅಲ್ಲ ಸರ್? ನೀವು ಇಬ್ಬರು ಕೂಡ ಸಮಾನ ಬಾಧ್ಯ ಸರ್. ಐ ಆಮ್ ಸಾರಿ ಟು ಸೇ, ಯಾಕಂದ್ರೆ ಹೆಣ್ಮಕ್ಳ ವಿಚಾರದಲ್ಲಿ ಐ ಕಾಂಟ್ ಟಾಲರೇಟ್. ಅವ್ರು ಹೇಳ್ತಾರೆ ಸರ್, ಹಿ ಇಸ್ ಅನ್ಸಿವಿಲೈಸ್ಡ್, ಅವ್ರಿಗೆ ಹಿ ಇಸ್ ನಾಟ್ ಅ ಸಿವಿಲೈಸ್ಡ್ ಪರ್ಸನ್, ಅವ್ರು ಇಲ್ಲಿಟ್ರೇಟ್, ಅವ್ರಿಗೆ ಯಾವುದೇ ಕಾಮನ್ ಸೆನ್ಸ್ ಇಲ್ಲ ಅಂತ ಇಟ್ಕೊಳ್ಳಿ. ನೀವೊಬ್ಬ ಶಾಸಕ, ನೀವೊಬ್ಬ ಶಾಸಕ, ನಮ್ಮ ಅಪ್ಪನ ಕಳ್ಸಕ್ ನನ್ಗೆ ಇಷ್ಟ ಇಲ್ಲ ಅಂದ್ರೆ ಯಾಕೆ ಕಳಿಸ್ತಿದ್ರೆ? ಒಂದು ನಿಮಿಷ, ಆತನು ನನ್ನ ತಾಯಿ ಐಡೆಂಟಿಟಿನ ಕ್ವಶನ್ ಮಾಡಿದಾಗ ನಾನು ಸಭ್ಯನಿದ್ದೀನಿ, ಸಂಸ್ಕಾರವಂತ ಕುಟುಂಬದಲ್ಲಿ ಹುಟ್ಟಿದ್ದೀನಿ ಸರ್. ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಸರ್, ನಾನು ಅದನ್ನ ಖಂಡಿಸ್ತಾ ಇದ್ದೀನಿ. ಬಟ್ ಮಗನೇ ಅಂದ್ರೆ ಅವ್ರ ಅಮ್ಮ ನಿಮ್ಗೆ ಏನಾಗ್ಬೇಕು? ನೋ ಮೇಡಮ್, ನೋ ನೋ ಮಗನೇ ಮೇಡಮ್, ಪ್ಲೀಸ್ ಪ್ಲೀಸ್, ನಾನು ಕರ್ನಾಟಕದ ಜನತೆಗೂ ಹೇಳ್ತೀನಿ, ನೀವು ನನ್ನ ಕಳೆದ 10 ವರ್ಷದ ಮೋಟಿವೇಶನಲ್ ವಿಡಿಯೋ, ನಾನು ಟ್ರಾಲ್ ಆಗಿರೋದು ಮಗನೇ. ಪ್ರತಿ ಮೋಟಿವೇಶನ್ ಲೈನ್ ಮುಂದೆ ಮಗನೇ ಅನ್ನೋ ಪದ ಇರುತ್ತೆ. ಇದು ನನ್ನ ಸ್ಲ್ಯಾಂಗ್ ಆಫ್ ಮಾತು ಮೇಡಮ್. ಬಟ್ ಅವರು ಹೇಳ್ಬೋದು, ನಾನು ಅಷ್ಟೇ, ಅವರು ಮಗನೇ ಅಂದ್ರು ನಿಮ್ಮನ್ನ. ಮೇಡಮ್ ನಾನು ಮಗನೇ ಅಂದಿದ್ದಕ್ಕೆಲ್ಲ ಬೇಜಾರಾಗಿದ್ದಲ್ಲ? ಬೇಜಾರಾಗುತ್ತೆ ಸರ್, ಅವ್ರು ನಿಮ್ಮನ್ನ ಮಗನೇ ಅನ್ನೋದು, ನೀವು ಅವ್ರನ್ನ ಮಗನೇ ಅನ್ನೋದು, ನೀವು ಮಗನೇ ಅಂತ ಇರೋದು ಯಾರನ್ನ ಟಾರ್ಗೆಟ್ ಮಾಡ್ಕೊಂಡು ಸರ್? ಮೇಡಮ್, ಅದು ಮಗನೇ ಅನ್ನೋ ಪದ ಕನ್ನಡ ಭಾಷೆಯಲ್ಲಿ ಮೇಡಮ್, ನನ್ನ ಮೋಟಿವೇಶನ್ ವಿಡಿಯೋಸ್ ನೋಡಿ, ಮಗ ಅಂತೀನಿ ನಾನು. ನಿಮ್ಮ ಚಾನೆಲ್ಸ್ ಅಲ್ಲಿ ಟ್ರಾಲ್ ಆಗಿದ್ದೆ ಹಂಗೆ. ನಾಳೆ ನೀವು ಮಿನಿಸ್ಟರ್ ಆಗ್ತೀರಿ, ಬಹಳಷ್ಟು ಜನ ನಿಮ್ಮನ್ನ ಆಗ್ತೀರಿ ಅಂದ್ರೆ ಯು ಕ್ಲೇಮ್ಡ್ ಇಟ್, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಯೂತ್ಸ್ ಆಗ್ಬೇಕು, ಇಲ್ಲ ಅಂತಲ್ಲ, ಬಟ್ ವಿಶ್ ಮಾಡಿ ಮೇಡಮ್, ಒಳ್ಳೇದಾಗ್ಲಿ ಅಂತ. ಎಸ್, ಒಳ್ಳೇದಾಗ್ಲಿ ಸರ್. ಬಟ್ ನಿಮ್ಮನ್ನ ಹೀಗೆ ನೋಡಕ್ ಇಷ್ಟ ಇಲ್ಲ ಪ್ರದೀಪ್ ಈಶ್ವರ್ ಅವರೇ. ಯಾಕೆ ಅಂದ್ರೆ ಯು ಹ್ಯಾವ್ ಅ ಕ್ಯಾಲಿಬರ್, ನೀವು ತುಂಬಾ ಸಾಧನೆ ಮಾಡಿದ್ದೀರಾ. ಇನ್ನೂ ಕೂಡ ಬಹಳಷ್ಟು ರಾಜಕೀಯದಲ್ಲಿ ನೀವು ತುಂಬಾ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು. ಯು ಆರ್ ಎಜುಕೇಟೆಡ್ ಪರ್ಸನ್, ನೀವು ಮಾತಾಡೋಕ್ಕೆ ಇನ್ನೂ ಭಾಳಷ್ಟು ವಿಚಾರಗಳಿವೆ. ಪ್ರತಾಪ್ ಸಿಂಹನ ವಿಚಾರದಲ್ಲಿ ನೀವು ಕೆಳಗಡೆ ಇಳಿಬಾರ್ದು. ಐ ಆಮ್ ಸಾರಿ ಟು ಸೇ ದಿಸ್. ಅವ್ರ ಮಗನೇ ಅಂತಾರಂತ ನೀವು ಮಗನೇ ಅನ್ನೋದು, ನಮ್ಮಪ್ಪ ಅಲ್ಲಿಗೆ ಬರಬೇಕಾಗಿತ್ತು ಅನ್ನೋದಕ್ಕೆ ನೀವು ನಮ್ಮಪ್ಪ ಅಲ್ಲಿಗೆ ನಂಗೆ ಕಳ್ಸಕ್ಕೆ ಇಷ್ಟ ಇಲ್ಲ ಅನ್ನೋದು, ಇಟ್ಸ್ ನಾಟ್ ಫೇರ್. ನೋ, ಯು ಆರ್ ಟಾರ್ಗೆಟಿಂಗ್ ಅ ವುಮನ್. ನೀವು ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅದ್ರ ಹಿಂದೆ ಯಾವ ಅರ್ಥ ಅಡಗಿದೆ ಅಂತ. ಪ್ರತಾಪ್ ಸಿಂಹ ಇಂದ ನಿಮ್ಮ ವಾಹಿನಿ ಮುಖಾಂತರ ಹೇಳ್ತೀನಿ, ನನ್ನ ತಾಯಿ ಚಾಮುಂಡಿ ಅಷ್ಟೇ ಶ್ರೇಷ್ಠಳು, ಸೀತಾಮಾತೆ ಅಷ್ಟೇ ಶ್ರೇಷ್ಠಳು. ನಾನು ಪುಷ್ಪಮ್ಮನವ್ರನ್ನ ನಾನು ಪ್ರತಿ ಇಂಟರ್ವ್ಯೂಲ್ಲಿ ಹೇಳ್ಕೊಂಡ್ಬಂದಿದ್ದೀನಿ. ಪ್ರತಾಪ್ ಸಿಂಹ ಅವ್ರ ತಾಯಿಯವರು ನನ್ನ ತಾಯಿ ಅಷ್ಟೇ ಶ್ರೇಷ್ಠಳು. ನಾನು ಓಪನ್ ಮೀಟಿಂಗ್ಸಲ್ಲಿ ತುಂಬ ಸಲ ಹೇಳಿದ್ದೀನಿ. ನಾನು ಕ್ಷಮೆ ಅಲ್ಲ ಮೇಡಮ್, ನಾನು ಹೇಳೋದು ಮಂಜುಳಮ್ಮನವ್ರನ್ನ ಆತನ ಕ್ಷಮೆ ಕೇಳಿ. ನೋ ಸರ್, ನೋಡಿ, ಐ ಹ್ಯಾವ್ ನಾಟ್ ಸ್ಪೋಕ್ ಎನಿಥಿಂಗ್ ರಾಂಗ್. ನೀವಂದ್ರಿ ನಮ್ಮ ಅಪ್ಪನ ಕಳ್ಸಕ್ ನಂಗೆ ಇಷ್ಟ ಇಲ್ಲ ಅಂತ. ಐ ಹ್ಯಾವ್ ನಾಟ್ ಸ್ಪೋಕನ್ ಎನಿಥಿಂಗ್. ನೀವಂದ್ರಿ ಆತ ಅಂದಿದ್ದೇನು ಮೇಡಮ್? ಆತ ಅಂದಿದ್ದು ಆತನ ಸ್ಟೇಟ್ಮೆಂಟ್ಗೆ ನಾನು ಕೌಂಟರ್ ಮಾಡಿದ್ದಷ್ಟೇ. ಇಟ್ಸ್ ನಾಟ್ ಮೈ ಸ್ಟೇಟ್ಮೆಂಟ್. ಕೌಂಟರ್ ಬರದಲ್ಲಿ ನೀವು ಕೂಡ ಅದೇ ಟೋನ್ ಅಲ್ಲಿ ಮಾತಾಡಬಾರ್ದು ಪ್ರದೀಪ್ ಮೇಡಮ್. ನಾನು ಹೇಳೋದು ಒಂದು ನಿಮಿಷ ಮೇಡಮ್, ಯಾವನೋ ಪಕ್ಕದ ಮನೆಯವನೋ ಇನ್ನೊವನೋ ಬಂದು ನನ್ನ ತಾಯಿ ಮುಂದೆ ಬಾಯಿಗೆ ಬಂದಂಗೆ ಬೈತಿದ್ರೆ ನಾವು ಸೌಜನ್ಯವಾಗಿ ಹಂಗೆ ಮಾತಾಡಬೇಡಪ್ಪ ಅಂತಲ್ಲ, ನಮಗೂ ರಕ್ತ ಕುದೀತಿರುತ್ತೆ ಮೇಡಮ್. ಇಫ್ ಯು ಕ್ವಶನ್ಸ್ ದ ಐಡೆಂಟಿಟಿ ಅಂಡ್ ಸ್ಯಾಂಕ್ಟಿಟಿ ಆಫ್ ಮೈ ಮದರ್, ಐ ನೋ ವಾಟ್ ಡಸ್ ಇಟ್ ಮೀನ್? ಅದು ದೊಡ್ಡ ಮಹಾಪರಾಧ ಮೇಡಮ್. ಐಡಿಯಾಲಜಿಕಲಿ ಫೈಟ್ ಮಾಡಕ್ಕೆ ನಾನು ಇವತ್ತು ಹೇಳ್ತೀನಿ, ನಿಮ್ ಗ್ಯಾರಂಟಿ ನ್ಯೂಸ್ ಮುಖಾಂತರ ಹೇಳ್ತೀನಿ, ಅವ್ರು ಐಡಿಯಾಲಜಿಕಲಿ ಫೈಟ್ ಮಾಡಕ್ಕೆ ಅವ್ರು ರೆಡಿ ಇದ್ರೆ ಪ್ರತಾಪ್ ಸಿಂಹ ಅವ್ರನ್ನ, ಯತ್ನಾಳ್ ಅವ್ರನ್ನ ಇಲ್ಲಿ ಲೈವ್ ಕರೆಸಿ ಫ್ಯಾಕ್ಟ್ಸ್ ಜೊತೆ ಮಾತಾಡಿ. ಅದ್ರ ಬಗ್ಗೆನೂ ಮಾತಾಡ್ತೀನಿ. ಬಟ್ ಬಿಫೋರ್ ಕಂಟಿನ್ಯೂಯಿಂಗ್ ಬೇರೆ ವಿಚಾರಗಳನ್ನ ಮಾತಾಡೋದಕ್ಕಿಂತ ಮುಂಚೆ ಸರ್, ನಿಮ್ಮ ಮಾತುಗಳಿಂದಲೂ ಅವ್ರ ತಾಯಿಗೆ, ಅವ್ರ ಕುಟುಂಬಕ್ಕೆ ಘಾಸಿ ಆಗಿದ್ರೆ ನೀವು ಅದರಲ್ಲಿ ಸಾರಿ ಕೇಳೋದ್ರಲ್ಲಿ ನೀವು ಸಣ್ಣವರಾಗಲ್ಲ. ಇನ್ನು ಮೇಡಮ್, ನಾನು ಹೇಳ್ತಾ ಇದ್ದೀನಲ್ಲ, ಪುಷ್ಪಮ್ಮನವ್ರನ್ನ ನಾನು ಮೊನ್ನೆ ಎಲ್ಲ ಚಾನಲ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ, ಪುಷ್ಪಮ್ಮನವರು ನನ್ನ ತಾಯಿ ಅಷ್ಟೇ ಶ್ರೇಷ್ಠಳು.